ಹಲೋ ಫ್ರೆಂಡ್ಸ್, ಇವತ್ತು ನಾನು ಪೇಂಟ್ ಅಸೈನ್ಮೆಂಟ್ ನಂಬರ್ 3 ಪೇಂಟನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟು ನೀವು ಇದೊಂದು ಪೇಂಟ್ ಔಟ್ಪುಟ್ ಈಗಾಗಲೇ ಪೇಂಟ್ ಮಾಡಿರೋದು, ಇದೇ ಥರ ನಾವು ಪೇಂಟ್ ಮಾಡಬೇಕು. ಯಾವ ಥರ ಯಾವ್ಯಾವ ಟೂಲ್ಸ್ ಯೂಸ್ ಮಾಡ್ಕೊಂಡು ನಾವು ಪೇಂಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ಈಗ. ಸೊ ಇದೇ ಥರ ಮಾಡಬೇಕು ಅಂತ ಅಂದರೆ ಫಸ್ಟು ಒಂದು ಇಲ್ಲೋಗಿ ಸರ್ಚ್ ಬಟನ್ಗೆ ಹೋಗಿ ಪೇಂಟ್ ಅಂತ ಒಂದು ಇಲ್ಲಿ ಪೇಂಟ್ಗೆ ಹೋಗ್ತೀನಿ, ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡ್ತೀನಿ, ಒಂದು ಪೇಂಟ್ ಓಪನ್ ಆಗುತ್ತೆ. ಸೊ ಪೇಂಟ್ ಓಪನ್ ಆಗುತ್ತೆ. ಇದನ್ನು ನೋಡಿ, ಇದರಿಂದ ನಾವು ವಿ ಕ್ಯಾನ್ ಸೈಜನ್ನು ಎಷ್ಟು ಬೇಕೋ ಅಷ್ಟನ್ನು ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ದಿಟ್ ಇಸ್ ಕಾಲ್ಡ್ ರೀಸೈಜ್ ಬಾರ್ ಅಂತ ಕರಿತೀವಿ ಅದನ್ನು. ಓಕೆ, ಈಗ ಇಷ್ಟಿದೆ. ಇನ್ ಕೇಸ್ ಜಾಸ್ತಿ ಇದ್ದರೆ ನಾವು ವರ್ಟಿಕಲ್ ಸ್ಕ್ರಾಲ್ ಬಾರು ಮತ್ತು ಹಾರಿಜಾಂಟಲ್ ಸ್ಕ್ರಾಲ್ ಬಾರು ತೋರಿಸುತ್ತೆ, ಅದನ್ನು ನಾವು ನೋಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವ ಥರ ಅಂತ ಅಂದರೆ, ನಾನು ಝೂಮ್ ಇನ್ ಮಾಡ್ತೀನಿ ನೋಡಿ, ಈಗ ಇಷ್ಟಿದೆ. ಇದನ್ನು ಜಾಸ್ತಿ ಮಾಡಿದ್ರೆ ಇಷ್ಟ ಆಗುತ್ತೆ. ಓಕೆ, ಅಗೈನ್ ನಾನು ಝೂಮ್ ಔಟ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿಂದ ನಾನು ಇಷ್ಟು ಜಾಗ ಖಾಲಿ ಇದೆ ಅಂತ ತೋರಿಸಿದೆ. ಇದು ವೈಟ್ ಆಗಿರೋದ್ರಿಂದ ನಿಮ್ಗೆ ಸರಿಯಾಗಿ ಕಾಣಿಸ್ತಿಲ್ಲ, ಬಟ್ ಎನಿವೆ. ಸೊ ನಿಮ್ಗೆ ಸರಿಯಾಗಿ ಕಾಣಿಸ್ಲಿಲ್ಲ ಅಂತ ಅಂದರೆ 50ಗೆ ಇದನ್ನು ರಿಡ್ಯೂಸ್ ಮಾಡ್ಕೊಳ್ಳಿ. ಸೊ ನೀವು ಜಾಗ ಯಾವ ಥರ ಜಾಗ ಇರುತ್ತೆ ಅದನ್ನು ಮೊದಲು ಮ್ಯಾನೇಜ್ ಮಾಡ್ಕೋಬೇಕು. ಎಷ್ಟು ಬೇಕು, ಏನು ಎತ್ತ ಅಂತ ಒಂದು ಅಂದಾಜು ಇರಬೇಕು. ಇಲ್ಲ ಅಂತ ಅಂದರೆ ಸರಿಯಾಗಿ ಡ್ರಾಯಿಂಗ್ ಬಿಡೋಕ್ಕಾಗಲ್ಲ. ಸೊ ಸ್ಟಿಲ್ ಇದನ್ನು ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಇದನ್ನು ಇಂಪಾರ್ಟೆಂಟ್. ಕೆಲವೊಂದು ಸಂದರ್ಭದಲ್ಲಿ ಇದನ್ನು ಯೂಸ್ ಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಫೋಟೋನ 50 KB ಒಳಗಡೆ ಹಾಕಿ ಅಂತ ಅಂದಾಗ ಅಫ್ಕೋರ್ಸ್ ನಾನು ಯೂಸ್ ಮಾಡೋದು MS ಪೇಂಟ್. ಸೊ ದಟ್ ಅದನ್ನು ರೀಸೈಜ್ ಮಾಡಿ, ಈ ಆಪ್ಷನ್ ರೀಸೈಜ್ ಮಾಡಿ ಐ ಕ್ಯಾನ್ ರೆಡ್ಯೂಸ್ ದಿ ಸೈಜ್ನ ರೆಡ್ಯೂಸ್ ಮಾಡ್ತೀನಿ. ಓಕೆ, ಅದೇ ಥರ ರೊಟೇಟ್ ಮಾಡಬೇಕಾದ್ರೂ ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಓಕೆ, ಎನಿವೆ ಅದಿರಲಿ. ಸೊ ಈಗ ಸ್ಟಾರ್ಟಿಂಗಿಂದ ಹೋಗೋಣ ಪೇಂಟ್ಗೆ ಯಾವ ಥರ ಅಂತ. ಫಸ್ಟು ಈ ಕಲರ್ಸ್ ನೋಡ್ಕೊಳ್ಳಿ. ಬ್ಲ್ಯಾಕ್ ಕಲರು ಕಲರ್ 1, ವೈಟು ಕಲರ್ 2. ದಿಸ್ ಇಂಡಿಕೇಟ್ಸ್ ವೈಟ್ ಹಾಳೆಯಲ್ಲಿ ಬ್ಲ್ಯಾಕ್ ಪೆನ್ಸಿಲ್ ಇದೆ ಅಂತ ಅರ್ಥ. ಸೊ ಪೆನ್ಸಿಲ್ ತೊಗೊಂಡು ಬೇಕಿದ್ರೆ ನಾವು ಈ ಥರ ಇದು ಮಾಡಿದ್ರೆ ಬ್ಲ್ಯಾಕ್ ಬರುತ್ತೆ. ಈಗ ಪೆನ್ಸಿಲ್ ಕಲರ್ನ ಚೇಂಜ್ ಮಾಡ್ಕೊತೀನಿ ಅಂತಂದರೆ, ಹಸಿರು ಪೆನ್ಸಿಲ್ ಬೇಕು ಅಂದರೆ ಕಲರ್ 1ಗೆ ನಾವು ಹಸಿರು ಹಾಕಿದ್ರೆ ಈಗ ಹಸಿರು ಕಲರ್ ಬರುತ್ತೆ. ಓಕೆ, ಜೊತೆಗೆ ನಾವು ಇದನ್ನು ದಪ್ಪ ಮಾಡಬೇಕು ಅಂತ ಅಂದರೆ ನೋಡಿ ದಪ್ಪ ಆಯಿತು. ಅಗೈನ್ ಬ್ರಷ್ಗೆ ಹೋಗ್ತೀನಿ ಅಂದರೆ ಬ್ರಷ್ಗೆ ಹೋಗ್ತೀನಿ, ಇನ್ನೂ ದಪ್ಪ ಮಾಡ್ತೀನಿ ಅಂದರೆ ಇನ್ನೂ ದಪ್ಪ ಮಾಡ್ತೀವಿ. ಸೊ ವಿ ಕ್ಯಾನ್ ಗೆಟ್ ರೇಂಜ್ ಆಫ್ ಥಿಕ್ನೆಸ್, ಅಂದರೆ ಜಾಸ್ತಿ ದಪ್ಪ ಯಾವ ಥರ ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಸೊ ಈಗ ಇದನ್ನು ಎರೇಸ್ ಮಾಡ್ತೀನಿ ಅಂದರೆ ಈಗ ಹೋಗಿ ಎರೇಸ್ ಮಾಡ್ಬೋದು. ನನಗೆ ಬೇಗ ಎರೇಸ್ ಮಾಡ್ತೀನಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ಡಿಲೀಟ್ ಕೊಡ್ಬೋದು. ಡಿಲೀಟ್ ಕೊಟ್ಟರೆ ಬೇಗ ಎರೇಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಈಗ ಒಂದು ಮನೆ ಚಿತ್ರ ಬಿಡುವ. ಅದೇ ಮನೆ ಚಿತ್ರ ನಾನು ಮೊದಲು ತೋರಿಸಿದ್ನಲ್ಲ, ಮನೆ ಚಿತ್ರ ಬಿಡಬೇಕು ಅಂತ ಅಂದರೆ ಮೊದಲು ಒಂದು ಸ್ಕ್ವೇರ್ ಹಾಕೊತೀನಿ. ಸಾರಿ, ಇದು ಬ್ಲ್ಯಾಕ್ ಕಲರ್ ತೊಗೊತೀನಿ, ಇದನ್ನು ಬ್ಲ್ಯಾಕ್ ಕಲರು. ಮತ್ತು ಅದ್ರ ಮೇಲೆ ಟ್ರಯಾಂಗಲ್ ಥರ ನಾನು ಬಿಡ್ತೀನಿ, ಈ ಥರ ಬಿಡ್ತೀನಿ. ಓಕೆ, ದೀಸ್ ಆರ್ ದಿ ಶೇಪ್ಸ್ ಅಂತ ಕರಿತೀವಿ. ಈ ಶೇಪ್ಸನ್ನು ಯೂಸ್ ಮಾಡ್ಕೊಂಡು ನಾವು ನೀಟಾಗಿ ಬರಿಬೋದು. ಸೊ ನೆಕ್ಸ್ಟು ಇನ್ನು ಮಿಕ್ಕಿದ್ದನ್ನು ಅದೇ ಥರ ಪೂರ್ಣ ಮಾಡ್ಬೋದು. ಇಲ್ಲಿ ನಾನು ಏನು ಹೇಳಕ್ಕೆ ಓಡ್ತಾ ಇದ್ದೀನಿ ಅಂದರೆ, ಇಷ್ಟಾಗಿದೆ, ಇದಕ್ಕೆ ನಾನು ಕಲರ್ ಫಿಲ್ ಮಾಡಬೇಕು ಅಂತ ಅಂದರೆ ಇದಕ್ಕೆ ಕಲರ್ ಫಿಲ್ ಮಾಡಬೇಕು ಅಂತ ಅಂದರೆ ಅಗೈನ್ ಕಲರ್ 1ಗೆ ಹೋಗಿ ಯಾವ ಕಲರ್ ಬೇಕು ಅದನ್ನು ಚೂಸ್ ಮಾಡ್ಕೋಬೇಕು. ಈ ಕಲರ್ ಬೇಕಾ, ಈ ಕಲರ್ ಚೂಸ್ ಮಾಡ್ಕೊತೀನಿ. ಚೂಸ್ ಮಾಡ್ಕೊಂಡು ಕಲರ್ ಫಿಲ್ಗೆ ಹೋಗಿ ಅದನ್ನು ಯಾವ್ದು ಬೇಕು ಅದನ್ನು ಹಾಕಬೇಕು. ಸೊ ಕ್ಲೋಸ್ ಇದ್ದರೆ ಅದು ಕಲರ್ ಫಿಲ್ ಆಗುತ್ತೆ, ಇಲ್ಲ ಅಂತ ಅಂದರೆ ಅದು ಆಚೆ ಚೆಲ್ಲೋಗುತ್ತೆ. ಅದು ಯಾವ ಥರ ಅಂತ ಅಂದರೆ ನೋಡಿ, ಈ ಒಂದು ಗ್ಯಾಪ್ ಮಾಡ್ತೀನಿ. ಈಗ ನಾನು ಅದನ್ನು
ಬೇರೆ ಕಲರ್ ತಗೊಂಡು ಅದನ್ನು ಸ್ಪಿಲ್ ಮಾಡೋದಕ್ಕೆ ಅಂದರೆ ಫಿಲ್ ಮಾಡೋದಕ್ಕೆ ನೋಡಿದ್ರೆ ನೋಡಿ ಎಲ್ಲ ಕಡೆ ಹೋಗಿ. ದಟ್ ಮೀನ್ಸ್ ಕ್ಲೋಸ್ ಇರಬೇಕಂತ. ಸೊ ನಾವು ಈ ಥರ ಆದಾಗ ಗಾಬರಿ ಆಗಬೇಡಿ. ಒಂದು ಸ್ಟೆಪ್ ಹಿಂದಕ್ಕೆ ಹೋಗಬೇಕು, ಅನ್ಡು ಆಪ್ಷನ್ ಬೇಕು ಅಂದರೆ ಇದನ್ನು ಆಪ್ಷನ್ ಯೂಸ್ ಮಾಡಬೇಕು. ಸೊ ಈಗೇನು ನಾನು ಇದನ್ನು ಸೀಲ್ ಮಾಡ್ತೀನಿ. ಸೀಲ್ ಮಾಡಿ ನೆಕ್ಸ್ಟು ನಾನು ಕಲರ್ ಫಿಲ್ ಮಾಡಿದ್ರೆ ಇಷ್ಟಕ್ಕೆ ಕಲರ್ ಫಿಲ್ ಆಗುತ್ತೆ. ಓಕೆ, ಸೊ ಇದಾ ನೆಕ್ಸ್ಟು ಯಾವ್ದು ಗೊತ್ತಾಯಿತು? ಪೆನ್ಸಿಲ್, ಕಲರ್ ಫಿಲ್, ಎರೇಸರ್ ಮತ್ತು ಟೆಕ್ಸ್ಟ್ ಬಾಕ್ಸ್ ಅಂದರೆ ನಾವು ಯಾವುದೋ ಮೈ ಹೋಮ್, ನಮ್ಮ ಮನೆ ಅಂತ ಬೇಕಿದ್ರೆ ಇಲ್ಲಿ ಬರಿಬೋದು. ಓಕೆ, ಈ ಥರ ಬರಿಬೋದು. ಸೊ ದಿಸ್ ಇಸ್ ಟೆಕ್ಸ್ಟ್ ಬಾಕ್ಸ್, ಸಿಂಪಲ್ ಇದೆ. ನೆಕ್ಸ್ಟು ಕಲರ್ 1 ಕಲರ್ 2 ಗೊತ್ತೇ ಇದೆ, ಇದರದ್ದು ದಪ್ಪ ಮಾಡೋದು ಗೊತ್ತೇ ಇದೆ, ಬ್ರಷ್ ಗೊತ್ತಿದೆ. ಸೊ ಈಗ ನಾನು ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಮಾಡಬೇಕಾದ್ರೆ ಈ ಆಪ್ಷನ್ನ ಯೂಸ್ ಮಾಡಬೇಕು. ಸೆಲೆಕ್ಟ್ ಮಾಡ್ತೀನಿ, ಅದನ್ನು ಸೆಲೆಕ್ಟ್ ಮಾಡಿ ಕ್ರಾಪ್ ಮಾಡ್ತೀನಿ. ಕ್ರಾಪ್ ಅಂತಂದರೆ ಇಷ್ಟು ಮಾತ್ರ ಉಳ್ಕೊಳ್ಳುತ್ತೆ, ಮಿಕ್ಕಿದೆಲ್ಲ ಹೊರಟೋಗುತ್ತೆ. ಸೊ ಎಸ್ಪೆಷಲಿ ಈ ಆಪ್ಷನ್ ನಾವು ಫೋಟೋಗೆ ಕ್ರಾಪ್ ಮಾಡಬೇಕಾದಾಗ ಬಳಸ್ತೀವಿ. ಈಗ ಒಂದು ಅಪ್ಲಿಕೇಶನಲ್ಲಿ ಫೋಟೋ ಇರುತ್ತೆ, ಆ ಫೋಟೋ ಮಾತ್ರ ಬೇಕು ನಮಗೆ, ಮಿಕ್ಕಿದೆಲ್ಲ ಬೇಡ ಅಂತ ಅಂದರೆ ಅಷ್ಟನ್ನೇ ಸೆಲೆಕ್ಟ್ ಮಾಡ್ಕೊಂಡು ಮಿಕ್ಕಿದ ಕ್ರಾಪ್ ಕೊಟ್ಟರೆ ಅದು ಹೊರಟೋಗುತ್ತೆ. ಸೊ ಈ ಥರ ಕ್ರಾಪ್ ಆಪ್ಷನ್ನು ಒಂದು ಸ್ಟೆಪ್ ಹಿಂದಕ್ಕೆ ಹೋಗಬೇಕು ಅಂದರೆ ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ತೀನಿ. ಅಗೈನ್ ನಾನು ಬೇರೆ ಆಪ್ಷನ್ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮತ್ತೆ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಮಾಡಿ ರೀಸೈಜ್ ಮಾಡ್ತೀನಿ. ರೀಸೈಜ್ ಅರ್ಧಕ್ಕರ್ಧ ಅಂದರೆ 50% ಅಂದರೆ ಅರ್ಧಕ್ಕರ್ಧ ರೀಸೈಜ್ ಮಾಡ್ತೀನಿ. ನೋಡಿ, ಅರ್ಧಕ್ಕರ್ಧ ರೀಸೈಜ್ ಆಯಿತು. ಸೊ ನೋಡಿ, ಇದನ್ನು ಮೂವ್ ಮಾಡ್ಬೋದು. ದಿಸ್ ಈಸ್ ಕಾರ್ಡ್ ಈ ಥರ ಮೂವ್ ಮಾಡ್ಬೋದು. ಅಗೈನ್ ರೋಟೇಟ್ ಮಾಡ್ತೀನಿ ಅಂದರೆ ರೋಟೇಟ್ 90 ಡಿಗ್ರಿ ಲೆಫ್ಟೋ ರೈಟೋ ಆ ಥರ ಇದು ಮಾಡೋದು. ಈಗ ನಾನು ಇದನ್ನು ಕಟ್ ಮಾಡಿ, ಸೆಲೆಕ್ಟ್ ಆಗಿದೆ, ಕಟ್ ಮಾಡಿ ಪೇಸ್ಟ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ಇನ್ನೊಂದು ಸಲ ಪೇಸ್ಟ್ ಮಾಡ್ತೀನಿ, ಪೇಸ್ಟ್ ಆಗುತ್ತೆ. ಇನ್ನೊಂದು ಸಲ ಪೇಸ್ಟ್ ಮಾಡ್ತೀನಿ, ಪೇಸ್ಟ್ ಆಗುತ್ತೆ. ಎಸ್ಸಲ್ಲಿ ಬೇಕಾದ್ರೆ ಪೇಸ್ಟ್ ಮಾಡ್ಬೋದು, ಅಥವಾ ಕಟ್ಟು ಪೇಸ್ಟ್ ಮಾಡ್ಬೋದು, ಅಥವಾ ಕಾಪಿ ಪೇಸ್ಟ್ ಮಾಡ್ಬೋದು. ಅದೇನಂತ ಡಿಫ್ರೆನ್ಸ್ ಏನಿಲ್ಲ. ಹಾಗೆ ಸೊ ಈಗ ನಾವು ನಿಮ್ಗೆ ಯಾವ ಥರ ಬೇಕೋ ಇಷ್ಟು ಆಪ್ಷನ್ ಯೂಸ್ ಮಾಡ್ಕೊಂಡು ನೀವು ಫೈನಲ್ ಔಟ್ಪುಟ್, ಫೈನಲ್ ಚಿತ್ರನ ಬರಿಬೋದು. ಸೊ ಎಲ್ಲೆಲ್ಲಿ ಶೇಪ್ಸ್ ಯೂಸ್ ಮಾಡೋಕ್ಕಾಗುತ್ತೋ ಅಷ್ಟೇ ಅಲ್ಲೆಲ್ಲ ನೀವು ಶೇಪ್ಸ್ ಯೂಸ್ ಮಾಡ್ಬೋದು. ಸೊ ಎಲ್ಲೆಲ್ಲಿ ನೀವು ನಾರ್ಮಲ್ ಪೆನ್ಸಿಲ್ ಬಳಸಬೇಕು ಅದನ್ನೇ ಯೂಸ್ ಮಾಡ್ಬೋದು. MS ಪೇಂಟ್ ಯೂಸ್ ಮಾಡ್ಕೊಂಡು ನಾವು ತುಂಬ ಅಡ್ವಾನ್ಸ್ಡ್ ಚಿತ್ರಗಳೆಲ್ಲನೂ ಬರಿಬೋದು. ಆದರೆ ನಮಗೆ ಅಷ್ಟು ಬೇಕಿಲ್ಲ, ನಮಗೆ ಬೇಸಿಕ್ಸ್ಗೆ, ನಮಗೆ ಬೇರೆ ಬೇರೆದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ಜಸ್ಟ್ ನಿಮಗೆ ಇದೊಂಥರ ಸ್ಟಾರ್ಟಿಂಗ್ ಇರೋರಿಗೆ ಗಾಬರಿ ಆಗಬಾರ್ದು ಅಂದ್ಬಿಟ್ಟು ಇದನ್ನು ಕೊಡ್ತೀವಿ ಜನರಲ್ಲಾಗಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಬರಿಬೋದು, ನೀವು ಬರಿಬೋದು. ನೆಕ್ಸ್ಟು ಈ ಥರ ಇದು ಮಾಡ್ಬೋದು. ಸೊ ಇವತ್ತಿಗೆ ಇಷ್ಟು ಪೇಂಟ್ ಬಗ್ಗೆ ಸಾಕು. ನೆಕ್ಸ್ಟ್ ನಾನು ಬೇರೆ ಟಾಪಿಕ್ ತೊಗೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ.